ಏಳನೇ ವೇತನ ಆಯೋಗದ ವೇತನ ಪರಿಷ್ಕರಣೆ ಹೊರಗುತ್ತಿಗೆ ನೌಕರರಿಗೆ ಸಿಗುತ್ತಾ? ಇಲ್ಲಿದೆ ಸಂಪೂರ್ಣ ವಿವರ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. 7th ಪೇ ಕಮಿಷನ್ ಗುತ್ತಿಗೆ ನೌಕರರೊಂದಿಗೆ ತಾರತಮ್ಯಕ್ಕೆ ಗುರಿಯಾದ ಸರ್ಕಾರ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಮುಖ್ಯಮಂತ್ರಿ ಕಚೇರಿ, ಸಚಿವಾಲಯ ಮತ್ತು ಕೆಲವು ಆಯ್ದ ಕಚೇರಿಗಳ ಗುತ್ತಿಗೆ ನೌಕರರಿಗೆ ಮಾತ್ರ ವೇತನ ಪರಿಷ್ಕರಣೆ ಮಾಡಿರುವುದು ರಾಜ್ಯದ ಲಕ್ಷಾಂತರ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪರಿಷ್ಕರಣೆಯ ಮೂಲಕ ಗುತ್ತಿಗೆ ನೌಕರರ ಮಧ್ಯೆ ತಾರತಮ್ಯ ನೀತಿಯನ್ನು ಅನುಸರಿಸಿರುವ ಆರೋಪ ಕೇಳಿಬಂದಿದೆ. ಸರ್ಕಾರದ ಈ ಕ್ರಮವು ವಿವಿಧ ಇಲಾಖೆಗಳಲ್ಲಿ ದಶಕಗಳಿಂದ ದುಡಿಯುತ್ತಿರುವ ನೌಕರರ ಆರ್ಥಿಕ ಸ್ಥಿತಿಗೆ ಅವಹೇಳನವಾಗಿದೆ ಎಂದು ಗುತ್ತಿಗೆ ನೌಕರರ ಸಂಘಟನೆಗಳು ಆರೋಪಿಸುತ್ತಿವೆ. ನೌಕರರು ಸರ್ಕಾರವನ್ನು ಆರೋಪಿಸಲು ಕಾರಣವೇನು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ರಾಜ್ಯದ ವಿವಿಧ ಇಲಾಖೆಗಳು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಬಹುಮಟ್ಟಿಗೆ ಅವಲಂಬಿತವಾಗಿವೆ. ಆರೋಗ್ಯ, ಕಂದಾಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಒಟ್ಟು 1.50 ಲಕ್ಷಕ್ಕೂ ಹೆಚ್ಚು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2023ರಲ್ಲಿ ಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಹಲವಾರು ಪ್ರತಿಭಟನೆಗಳು ನಡೆದಿದ್ದರೂ ಸರ್ಕಾರವು ಕೇವಲ ಕೆಲವು ಆಯ್ದ ನೌಕರರ ವೇತನವನ್ನು ಪರಿಷ್ಕರಿಸಿರುವುದು ನೌಕರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಅಸಮಾಧಾನ. ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುವ ಮುಖ್ಯಮಂತ್ರಿಗಳ ಕಚೇರಿ, ಸಚಿವರ ಆಪ್ತ ಸಿಬ್ಬಂದಿ, ರಾಜ್ಯಸಭೆ ಮತ್ತು ಲೋಕಸಭಾ ಸದಸ್ಯರ ಕಚೇರಿ ಸಿಬ್ಬಂದಿ ಸೇರಿದಂತೆ ಸೀಮಿತ ಗುತ್ತಿಗೆ ನೌಕರರಿಗೆ ಮಾತ್ರ 7ನೇ ವೇತನ ಆಯೋಗದಡಿ ವೇತನ ಹೆಚ್ಚಳ ನೀಡಲಾಗಿದೆ. ಈ ಪರಿಷ್ಕರಣೆ 2024ರ ನವೆಂಬರ್ 1ರಿಂದ ಜಾರಿಗೆ ಬಂದಿದೆ. ಆದರೆ ಇತರೆ ಇಲಾಖೆಗಳಲ್ಲಿ ಇರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ಈ ವೇತನ ಪರಿಷ್ಕರಣೆ ಅನ್ವಯವಾಗದಿರಲು ಸರ್ಕಾರ ಕಾರಣವನ್ನು ಸ್ಪಷ್ಟಪಡಿಸಿಲ್ಲ. ಅವರ ಆಕ್ರೋಶ ಇತ್ತೀಚೆಗೆ ನಡೆದ ಹೋರಾಟಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ನಾವು 15ರಿಂದ 20 ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿದು ನಿವೃತ್ತಿ ಹಂತವನ್ನು ತಲುಪುತ್ತಿದ್ದೇವೆ. ಸರ್ಕಾರ ಈ ಹಂತದಲ್ಲಿ ನಮ್ಮ ಸೇವೆಯನ್ನು ಮಾನ್ಯತೆ ನೀಡದೆ ಮೀರಿದ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ಎಂದು NHM ಗುತ್ತಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗವಿಸಿದ್ದಪ್ಪ ಉಪ್ಪಾರ್ ಹೇಳಿದ್ದಾರೆ. ವೇತನ ಪರಿಷ್ಕರಣೆ ಏನು ಮತ್ತು ಯಾರಿಗೆ? 7ನೇ ವೇತನ ಆಯೋಗದ ಪ್ರಕಾರ ಸರ್ಕಾರದ ಗುತ್ತಿಗೆ ನೌಕರರ ಹೊಸ ವೇತನವನ್ನು 27.5% ಹೆಚ್ಚಿಸಲಾಗಿದೆ. ಹೀಗಾಗಿ ಕಿರಿಯ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕರಿಗೆ ರೂ. 34,100, ಶೀಘ್ರ ಲಿಪಿಕಾರರಿಗೆ 49,050 ಮತ್ತು ಡಿ ಗ್ರೇಡ್ ನೌಕರರಿಗೆ 27,000ರಷ್ಟು ವೇತನವು ನಿಗದಿಯಾಗಿದೆ. 2023ರಲ್ಲಿ NHM ನೌಕರರಿಗೆ 15% ವೇತನ ಹೆಚ್ಚಳ ಮಾಡಲಾಗಿತ್ತು. ಆದರೆ ಈ ಪರಿಷ್ಕರಣೆ ಕೇವಲ ರೂ. 20,000 ಒಳಗಿನ ವೇತನ ಹೊಂದಿರುವ ನೌಕರರಿಗೆ ಮಾತ್ರ ಅನ್ವಯವಾಗಿತ್ತು. ಇದರಿಂದ ಹೊರಗಿನ ಗುತ್ತಿಗೆ ನೌಕರರು ತೀವ್ರ ನಿರಾಸೆಗೆ ಒಳಗಾಗಿದ್ದಾರೆ. ಕೇವಲ ಆರೋಗ್ಯ ಇಲಾಖೆಯಲ್ಲಿ 28,000 ಗುತ್ತಿಗೆ ನೌಕರರು ಮತ್ತು 3,000 ಹೊರಗುತ್ತಿಗೆ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಇಂತಹ ದೊಡ್ಡ ಪ್ರಮಾಣದ ನೌಕರರನ್ನು ಉದ್ದೇಶಿಸಿ ವೇತನ ಪರಿಷ್ಕರಣೆ ಮಾಡದಿರುವುದು ಅವರ ಆರ್ಥಿಕ ಸ್ಥಿತಿಗೆ ಹೊಡೆತವಾಗಿದೆ. ಮುಂದಿನ ಹಂತದಲ್ಲಿ ಬದಲಾವಣೆಯ ನಿರೀಕ್ಷಿಸಬಹುದೇ? ಸರ್ಕಾರ 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಮುಂದಿನ ಹಂತದಲ್ಲಿ ವಿಶ್ವವಿದ್ಯಾಲಯಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳ ಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆಯನ್ನು ಪರಿಗಣಿಸಲಿದೆ. ಆದರೆ ಇತರ ಇಲಾಖೆಗಳ ಗುತ್ತಿಗೆ ನೌಕರರ ಬಗ್ಗೆ ಸ್ಪಷ್ಟ ಧೋರಣೆ ವ್ಯಕ್ತಪಡಿಸಿಲ್ಲ. ಸರ್ಕಾರದ ಈ ಕ್ರಮದಿಂದ ರಾಜ್ಯದ ಖಜಾನೆಗೆ 17,440 ಕೋಟಿ ರೂ. ಹೊಸ ಹಣಕಾಸು ಹೊರೆ ಬಿದ್ದಿದೆ. ಆದರೆ ಬೇರೆ ಇಲಾಖೆಗಳ ಗುತ್ತಿಗೆ ನೌಕರರ ವೇತನವನ್ನು ಪರಿಷ್ಕರಿಸುವ ಬಗ್ಗೆ ಸರ್ಕಾರ ಇನ್ನೂ ನಿರ್ಧಾರ ಪ್ರಕಟಿಸಿಲ್ಲ. ರಾಜ್ಯದ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಹಿತಾಸಕ್ತಿಯನ್ನು ಕಾಪಾಡಲು ಸರ್ಕಾರ ಸೂಕ್ತ ವೇತನ ಪರಿಷ್ಕರಣೆ ಮಾಡುವುದು ಅನಿವಾರ್ಯವಾಗಿದೆ. ಈ ತಾರತಮ್ಯ ನೀತಿ ನೌಕರರ ತೃಪ್ತಿಗೆ ಧಕ್ಕೆ ಉಂಟು ಮಾಡುತ್ತಿದೆ. ಸರ್ಕಾರ ಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಹೋರಾಟಗಳು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.